ಸೇನೆಯಿಂದ ಅಮಾನುಷ ಕೃತ್ಯ, ಕಾಬೂಲ್ ಆಸ್ಪತ್ರೆ ಮೇಲೆ ಏರ್ ಸ್ಟ್ರೈಕ್, 400 ಮಂದಿ ಸಾವು. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ ಹಲವೆಡೆ ದಾಳಿ. ಮಾಹಿತಿ ಪ್ರಕಾರ 400 ಜನರು ಸಾವನ್ನಪ್ಪಿದ್ದಾರೆ ಮತ್ತು 250ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಬೆಂಗಳೂರಲ್ಲಿ ಹೋಟೆಲ್ಗಳಿಂದ ಹಗಲು ದರೋಡೆ. ಪ್ರತಿಷ್ಠಿತ ಥಿಯೋ ಕೆಫೆಯಲ್ಲಿ ಈ ಅಚ್ಚರಿಯ ಘಟನೆ. ಜ್ಯೂಸ್ ಬಿಲ್ನೊಂದಿಗೆ ₹5 ಅಂದರೆ ₹17ಗಳನ್ನು ಗ್ಯಾಸ್ ಚಾರ್ಜ್ ಹೆಸರಿನಲ್ಲಿ ವಿಧಿಸಲಾಗಿತ್ತು. ಬಿಲ್ ನೋಡಿ ದಂಗಾದ ಗ್ರಾಹಕ, ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡ ಹೋಟೆಲ್ಗಳು. 38 ವರ್ಷದ ವ್ಯಕ್ತಿಯೊಬ್ಬನ ಗುದದ್ವಾರದಲ್ಲಿ ಸಿಲುಕಿದ್ದ 1 ಲೀಟರ್ ಸಾಮರ್ಥ್ಯದ ಪ್ಲಾಸ್ಟಿಕ್ ಬಾಟಲಿನ ವೈದ್ಯರು ಶಸ್ತ್ರಚಿಕಿತ್ಸೆ ಮೂಲಕ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ತೀವ್ರ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಬಳಿಕ ಆತನ ಕುಟುಂಬಸ್ಥರು ಆತನನ್ನು ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ರು. ಎಕ್ಸ್ರೇ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ. ಈ ರೋಗಿಯು ಮಾನಸಿಕ ಲೈಂಗಿಕ ಸಮಸ್ಯೆ ಬಳಲುತ್ತಿದ್ದಾನೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಆರೋಗ್ಯ ಯೋಜನೆಯಡಿ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಮನೆ ಮನೆ ಆರೋಗ್ಯ ತಪಾಸಣೆ, ಮಧುಮೇಹ, ರಕ್ತದೊತ್ತಡ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳು ಈಗ ಗ್ರಾಮೀಣ ಭಾಗದ ಜನರಲ್ಲಿ ಪತ್ತೆ. ರಾಜ್ಯ ಆರೋಗ್ಯ ಇಲಾಖೆಯು 30 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕರನ್ನು ತಪಾಸಣೆಗೊಳಪಡಿಸುವ ಗುರಿ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುಳಾ 50,000 ರು ಲಂಚಕ್ಕೆ ಬೇಡಿಕೆ ಇಟ್ಟು 25,000 ರು ಪಡೆವಾಗ ಲೋಕಾಯುಕ್ತ ಬಲೆಗೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಕಚೇರಿಯಲ್ಲೇ ಹರಿತ ಆಯುಧದಿಂದ ಕೈ ಕುಯ್ದುಕೊಂಡು ನಾಟಕ. ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದು ಲೋಕಾಯುಕ್ತ ತನಿಖೆ.